ಜ್ಯೋತಿಷ್ಯ ದೀಪಂ ಪರಿಹಾರಗಳ ಮೂಲಕ ಜನಪ್ರೀತಿ ಗಳಿಸಿರುವ ಶ್ರೀ ಶಂಕರ ನಾರಾಯಣ ಗುರೂಜಿಗಳು ಶ್ರೀಯುತ ಕೇಶವರಾವ್ ಹಾಗೂ ರೇಣುಕಾಬಾಯಿ ದಂಪತಿಗಳ ಸುಪುತ್ರರು. ಮೂಲತಃ ಮಂಗಳೂರಿನವರಾದ ಶ್ರೀ ಶಂಕರ ನಾರಾಯಣ ಗುರೂಜಿಗಳು ಜನಿಸಿದ್ದು ಪ್ರಖ್ಯಾತವಾದ ಶಂಕರ ನಾರಾಯಣ ದೇವಸ್ಥಾನದ ಬಳಿಯಲ್ಲಿ. ವೇದ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಹಸ್ತ ಸಾಮುದ್ರಿಕದಲ್ಲಿ ಪಾರಂಗತರಾಗಿರುವ ಶ್ರೀ ಶಂಕರ ನಾರಾಯಣ ಗುರೂಜಿಗಳು ಕಳೆದ 20 ವರ್ಷಗಳಿಂದ 10,000ಕ್ಕೂ ಹೆಚ್ಚು ಜನರ ಜೀವನದಲ್ಲಿನ ಭಾಗ್ಯೋದಯಕ್ಕೆ ಕಾರಣರಾಗಿದ್ದಾರೆ. ದುರ್ಗಾದೇವಿಯ ಆರಾಧಕರಾದ ಶಂಕರ ನಾರಾಯಣ ಗುರೂಜಿಗಳು ಗೋಶಾಲೆಯೊಂದನ್ನು ಸ್ಥಾಪಿಸಿದ್ದು, ಜೊತೆಯಾಗಿ ಬಡ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಲವು ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಶಂಕರ ನಾರಾಯಣ ಗುರೂಜಿಗಳಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಇಂದು ಜ್ಯೋತಿಷ್ಯ ಸಾಮ್ರಾಟ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು, ಧನ್ಯವಾದಗಳು. ನಮಸ್ತೆ. ನಾವು ಬೆಂಗಳೂರಿಂದ, ಶೇಷಾದ್ರಪುರಮಿಂದ. ಎಷ್ಟು ಖುಷಿ ಆಗ್ತದೆ ಈ ಒಂದು ಪ್ರಶಸ್ತಿ ಪ್ರದಾನ? ಇಲ್ಲ, ಸಂತೋಷ ಆಯ್ತಲ್ಲ. ಇನ್ನು ಜ್ಯೋತಿಷ್ಯ ಎಷ್ಟೋ ಜನ ಅವರಿಗೆಲ್ಲ ಗುರುತಿಸಿ ಇಂಥ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಸಿಗ್ನೇಚರ್ ಮೀಡಿಯಾಗಳಿಗೆ ಖಂಡಿತ ಧನ್ಯವಾದ. ಯಾವ ವಿಭಾಗದಿಂದ ನೀವು ಆಯ್ಕೆಯಾಗಿದ್ದೀರಿ? ನಾವು ಹಸ್ತ ಸಾಮುದ್ರಿಕ ಹಾಗೂ ಕವಡೆಶಾಸ್ತ್ರ ಹಾಗೂ ಹೋಮ ಹವನ ಎಲ್ಲವೂ ಸಹ ಅದನ್ನ ಗುರುತಿಸಿ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಜ್ಯೋತಿಷ್ಯರು ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ನಂಬ್ತಾರೆ, ಕೆಲವೊಬ್ಬರು ನಂಬಲ್ಲ. ಹೌದು. ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತೀರಿ? ಇಲ್ಲ, ಯಾಕಂದರೆ ಜ್ಯೋತಿಷ್ಯ ಅಂದರೆ ನಮ್ಮ ದೇಹದಲ್ಲಿರೋ ಒಂದು ಅಂಗ ಇದ್ದಂಗೆ. ಯಾಕೆಂದರೆ ನಮಗೆ ಏನೇ ಆಗು ಹೋಗುಗಳನ್ನ ಬಗ್ಗೆ ಸಂಪೂರ್ಣವಾಗಿ ಜ್ಯೋತಿಷ್ಯನೇ ನಿರ್ಧಾರಗಳನ್ನು ಮಾಡುತ್ತೆ. ಎಲ್ಲ ವಿಭಾಗದಲ್ಲೂ ಸಹ ಈ ಕವಡೆಶಾಸ್ತ್ರ ಆಗಿರ್ಬೋದು, ಈ ಜಾತಕಗಳಾಗಿರ್ಬೋದು ಹಾಗೂ ಅವಳಗಳಾಗಿರ್ಬೋದು ಎಲ್ಲವೂ ಸಹ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಅದಕ್ಕೆ ಜ್ಯೋತಿಷ್ಯ ಯಾವುದೇ ಕಾರಣಕ್ಕೂ ನಾವು ಅನಲೈಸ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲವೂ ಸಹ ನಮಗೆ ಅತಿ ಮುಖ್ಯವಾಗಿ ಜ್ಯೋತಿಷ್ಯ ಬೇಕೇ ಬೇಕಾಗುತ್ತೆ. ಎಲ್ಲರೂ ನಂಬಲೇಬೇಕು. ಯಾರು ನಂಬೋದಿಲ್ಲ ಅಂತಂದರೂ ಸಹ ಅವರು ಮೇಲ್ನೋಟಕ್ಕೆ ನಂಬೋದಿಲ್ಲ ಅಂತ ಹೇಳ್ಬೋದು ಸಹ, ಅವರು ಏನೇ ಕಾರ್ಯಗಳನ್ನು ನಡೆಸಬೇಕಂದ್ರೆ ಜ್ಯೋತಿಷ್ಯ ಆಧಾರ ಇರಲೇಬೇಕು. ಖಂಡಿತ ಖಂಡಿತ ಖಂಡಿತ.